ಹಾಯ್ ಎಲ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಲ್ಪಾರಾಮ್ ಸ್ಟೋರೀಸು. ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದ್ರೆ, ಮನೇಲಿ ಸ್ವಲ್ಪ ಬೆಣ್ಣೆ ತೆಗ್ದಿದ್ದೆ, ಅದನ್ನು ತುಪ್ಪ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ನಿಮಗೂ ರೆಸಿಪಿ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡು ಅದನ್ನ ಕರಗಿಸ್ಕೋಬೇಕು ಚೆನ್ನಾಗಿ. ಫಸ್ಟು ಕರಗಿಸ್ಕೊಂಡಾದಮೇಲೆ ಅದು ಫುಲ್ಲು ಆ ಥರ ಆಗುತ್ತೆ ನೀರಾದಂಗೆ. ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ವೀಳ್ಯದೆಲೆ, ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ಮತ್ತು ಅದಕ್ಕೆ ಇನ್ನೊಂದು ಪುಡಿ ಹಾಕಿದ್ದೀನಲ್ಲ, ಅದೇನೆಂದರೆ ಲವಂಗ, ಏಲಕ್ಕಿ, ಮೆಣಸು, ಚೂರು ಚಕ್ಕೆ, ಅದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಹಾಕಿದ್ದೀನಿ. ಅದನ್ನ ಹಾಕಿದ್ರೆ ತುಪ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕೆಮ್ಮು ಕಫ ಯಾವುದೇ ರೀತಿ ಆಗೋಲ್ಲ. ಇದು ತುಪ್ಪ ತಿಂದರೆ ಶೀತ ಆಗುತ್ತೆ, ಕೆಮ್ಮಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಆ ಥರ ಏನೂ ಆಗೋಲ್ಲ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಮೆಣಸೆಲ್ಲ ಹಾಕಿದ್ದೀನಿ. ಆಮೇಲೆ ತುಪ್ಪ ಆಗಿದೆಯಾ ಏನು ಅಂತೇಳ್ಬಿಟ್ಟು ಪಕ್ಕದಲ್ಲಿ ಒಲೆ ಹಚ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ದೆ. ಅದು ಚಿಟಪಟ ಅಂತ ಅಂದರೆ ಇನ್ನೂ ನೀರಿದೆ ಅಂತೇಳ್ಬಿಟ್ಟು ಅದು ಆ ಥರ ಆದಮೇಲೆ ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು, ಕೈ ಆಡಿಸ್ತಾ ಇದ್ದೆ. ಅದು ಹೆಂಗೆ ಅಂದರೆ ಫುಲ್ಲು ಎಲ್ಲ ನೀರು ಥರ ಆಗೋಗುತ್ತೆ. ಅದರಲ್ಲಿ ವೇಸ್ಟೇಜ್ ಏನಿರುತ್ತೋ ಅದು ಹಂಗೆ ಗಟ್ಟಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ನಾನು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀನಲ್ಲ, ಅದನ್ನು ಹಂಗೆ ತಿರುಗಿಸಿ ಎತ್ಕೊತಾ ಇದೆ. ನಿಮ್ಮ ಕಡೆ ಯಾವ ರೀತಿ ತುಪ್ಪ ಕಾಯ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಈ ರೀತಿ ಕಾಯಿಸ್ತೀನಿ. ಇದು ನನಗೆ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ರೀತಿ ಕಾಯಿಸ್ತಾ ಇದ್ದೆ. ನೀವು ಯಾವ ರೀತಿ ಕಾಯಿಸ್ತೀರಾ ಏನು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.